ಮೊದಲೆಲ್ಲ ನಾ ಹೆಂಗಿದ್ದೆ ಹಾಂ? ಇಷ್ಟು ಸಿಟ್ಟು ಬಂದರೂ ನನ್ನ ಗಂಡಗೆ ಏನೂ ಮಾತಾಡಕತ್ತಿಲ್ಲ ನಾನು. ಎದಕ್ಕೆ ಮಾತಾಡತ್ತಿಲ್ಲ ನಾ? ಹಾಂ, ನಮ್ಮ ಅಣ್ಣನ ಜೊತೆ ಮಾತು ಬಿಟ್ಟು 4 ವರ್ಷದ ಮೇಲಾಯ್ತು. ಅವ ನಾ ಹೆಂಗದೇನಂತ ಅವಂಗೆ ಗೊತ್ತಿಲ್ಲ, ಅವ ಹೆಂಗದನಂತ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಬಿಟ್ಕೊಟ್ಟು ಹೋದಂಗೆಲ್ಲ ಭಾಳ ಆಗಾಕತ್ತೈತಿ. ಬರಲಿ ಇವ್ರು ಇವತ್ತು. ಇನ್ನು ಅದು ಆಗಬೇಕೋ ಇದು ಆಗಬೇಕು ನೋಡೇ ಬಿಡೋಣ. ಯಾಕಂದ್ರೆ ನನಗಂತರೂ ಈ ಥರ ಹಂಚ್ಕೊಂಡು ಜೀವನ ಮಾಡೋಕೆ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಅಪ್ಪಾಜಿ ವೇಟ್ ಮಾಡನತಾನ. ಅಪ್ಪನ ಸಂಬಂಧರ ಸುಮ್ಮಿರಬೇಕ ನಾನೀಗ. ಈಗ ಸದ್ಯಕ್ಕೆ ಸುಮ್ಮಾಗ್ತೀನಿ. ಬರಲಿ, ಇವತ್ತೊಂದಿನ ಹೋಗಲಿ. ನಾಳೆಗೆ ಏನು ಅನ್ನೋದು ಡಿಸೈಡ್ ಮಾಡಿ ಮುಗಿಸ್ಬಿಡ್ತೀನಿ ಇದನ್ನ ಇಲ್ಲಿಗೆ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಒಂದು ಹೊಸ ಜೀವನ ಕಟ್ಕೋತೀನಿ ನಾನು. ನಮ್ಮಪ್ಪ ನಮ್ಮವ್ವ ತಿಳ್ಕೊಂಡಿರ್ಬೇಕು, ಜಗಳ ಮಾಡಿ ಮಗಳು ನನ್ನ ಮನೆಗೆ ಬರ್ತಾಳ ಅಂತಂದು. ಅದು ಈ ಜೀವ ಬಿಡ್ತೀನಿ ಹೊರತು ಆ ಮನೆಗೆ ಕಾಲಿಡಲ್ಲ ನಾನು. ಆದ್ರೆ ನಮ್ಮಪ್ಪ ನಮ್ಮವ್ಗೆ ಹೇಳಲ್ಲ, ನಿಮ್ಮ ಹತ್ರ ಬರಲ್ಲವ ನಾನು ಅಂತಂದು. ಯಾಕಂದ್ರೆ ಸುಮ್ಮನೆ ವಿಚಾರ ಮಾಡ್ತಾರವರು. ಅವ್ರಿಗೂ ಯಾಕಂದ್ರೆ ವಯಸ್ಸಾಗೈತಿ, ಬೇಡ ಅಷ್ಟು ನೋವು ಕೊಡೋದು ಬೇಡ. ಈಗ ಸದ್ಯಕ್ಕೆ ಸುಮ್ಮಿರ್ತೀನಿ. ಅವ್ರೇನೋ ಹೇಳ್ತೀನಿ ಅಂದಾರಲ್ಲ, ಅವ್ರು ಹೇಳಿ ಅವರಿಂದ ಏನು ಬರ್ತದ ವಿಷಯ ತಿಳ್ಕೊಂಡು ಮುಂದೆ ನಾನು ಏನು ಮಾಡಬೇಕಂತ ವಿಚಾರ ಮಾಡ್ತೀನಿ. ಈಗ ಸದ್ಯಕ್ಕೆ 1-2 ದಿನ ಸುಮ್ಮಿರ್ತೀನಿ ಅಷ್ಟೆ. ನನಗೆ ಗೊತ್ತೈತಿ ಯಾವ ಥರ ನನ್ನ ಜೀವನ ಕಟ್ಕೋಬೇಕು ಅಂತಂದು. ಯಾರಿಗೆ ನಾನು ಭಾರ ಆಗಬೇಕು, ನನ್ನ ಮಕ್ಕಳನ್ನ ಭಾರ ಹೊರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ನನಗೆ. ಗಂಡ ಆದರೂ ಅಷ್ಟೇ, ಇನ್ನೊಬ್ಬರಾದರೂ ಅಷ್ಟೇ, ಬೇಕಾಗಿಲ್ಲ ನನಗೆ. ನನ್ನ ಜೀವನ ನಾನು ನೋಡ್ಕೋತೀನಿ. ಆದರೆ ಅದು ನಿಜ ಅಂತ ಆಗಬೇಕಷ್ಟೇ. ಸುಳ್ಳಾಗಿದ್ದರೆ ನಂದೇ ತಪ್ಪು ಅಂತ ಒಪ್ಕೋತೀನಿ. ನಿಜ ಆದರೆ ಮಾತ್ರ ಬೇರೆನೇ ಇರ್ತದದು. ನನ್ನ ಜಾನ ಜೊತೆ ಇದ್ದಾಗ ಫುಲ್ಲ ಖುಷಿಯಾಗಿರ್ತೀನಿ. ಈ ಮನೆಗೆ ಬರೋ ತನಕ ಅಂದ್ರೆ ಯಾಕಾದ್ರೂ ಮನೆಗೆ ಬರ್ತೀನಪ್ಪ ಅನಿಸ್ಬಿಡ್ತದೆ ನೋಡು. ಏನು ಮಾಡೋದಪ್ಪ, ಬರಬೇಕಲ್ಲ ಮನೆಗೆ. ಹೆಂಗೆ ಮಾಡೋದು? ಜಾನುಗೊಂದು ಫೋನ್ ಮಾಡಲಿನ? ಬೇಡ ಬೇಡ ಬೇಡ, ಮತ್ತು ಕೇಳಿಸ್ಕೊಂಡ್ರೆ ಏನು ಮಾಡೋದು? ಬೇಡ, ಜಾನುಗೇನು ಫೋನ್ ಮಾಡೋದು ಬೇಡ. ಜಾನು, ಮಿಸ್ ಯು. ಬಾ ಒಳಗಡೆ ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಮುಖ ಇಷ್ಟು ಚೆನ್ನಾಗಿರೋದನ್ನ ಕೆಟ್ಟದಾಗಿ ಮಾಡ್ಕೊಂಡು ಹೋಗ್ಬೇಕು ಒಳಗಡೆ. ಕೆಟ್ಟ ಬೋರ್ ಆಗುತ್ತಪ್ಪ ಈ ಮನೆಗೆ ಬರೋದಕ್ಕಲ್ಲ, ಈ ಮನೇಲಿರೋ ಆ ಮುಖ ನೋಡ್ಬೇಕಲ್ಲ. ಸೊ ಅದಕ್ಕೂ ಬೇಜಾರಾಗುತ್ತೆ. ಓಹೋ, ಬರಾಕತ್ತಾರ ಅನ್ಸುತ್ತ. ಯಾಕೋ ಇವತ್ತು ಸ್ವಲ್ಪ ಜಲ್ದಿ ಬಂದಾರ ಅನ್ಸುತ್ತ. ನೋಡೋಣ ಇರು, ಬರಲಿ ಒಳಗಡೆ ಬರಲಿ. ಹಾಂ, ನಡಿಯಪ್ಪ ಒಳಗಡೆ ಹೋಗೋಣ. ಇನ್ನೇನು ಮಾಡೋಕ್ಕಾಗೋದು ಬೆಳಿಗ್ಗೆ ತನಕ. ನೋಡೋಣ, ನಡಿ ಒಳಗೆ ಹೋಗೋಣ. ಹೋಯ್, ಯಾಕೆ ಹಿಂಗೆ ಕೂತಿ? ಹಾಂ, ಗಂಡ ಬಂದಿದ್ದು ಕಬರ್ ಇಲ್ಲಲ್ಲ. ಮುಖ ನೋಡಿದ್ರೆ ಮುಖ ಹಂಗ್ಯಾಕೆ ಮಾಡ್ಕೊಂಡು ಕೂತಿ? ಏನಾಗೈತೆ ನಿನಗೆ? ಹಾಂ, ಅಯ್ಯೋ ಏನಿಲ್ಲ ಬಿಡ್ರಿ, ನ್ಯೂಸ್ ನೋಡಾಕತ್ತಿದ್ದೆ. ನ್ಯೂಸ್ ನೋಡಿ ಸಿಟ್ಟು ಬಂದದ, ಏನು ಮಾಡಲಿ ಅಂತ ಗೊತ್ತಾಗೋಲ್ದಾಗೈತಿ. ಆ ನ್ಯೂಸ್ನಾಗ ಅಂಥದ್ದು ನೋಡಿದಿಲ್ಲ ನೀನು? ಸಿಟ್ಟು ಬರುವಂಥದ್ದು ಮುಸುಡಿ ನೋಡಿದ್ರೆ ಗಡಿಗೆ ಮಾಡ್ಕೊಂಡು ಕೂತಿಯಲ್ಲ. ಹ್ಞೂ ರೀಪ್ಪ, ಅದು ನೋಡಿದ್ನ್ಯಾ ನ್ಯೂಸ್. ಅವ ಒಬ್ಬ ಗಂಡ ಅದಾನ್ರಿ. ಅವ ಗಂಡ ಹೆಂಡ್ತಿದಾಳ, ಎಂತ ಚಂದ ಮಕ್ಕಳದಾಳ. ಹಾಂ, ಏನು ಅವ್ರಪ್ಪ ಅವ್ವ ಸುರಿದು ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡಿ ಕೊಟ್ಟಾರ. ಆದ್ರೆ ಅವಂಗೇನೋ ಇನ್ನೊಬೇಕಿ ಬೇಕೇ ಹೇಳಂತ, ಇನ್ನೊಬೇಕಿ. ಆಕಿನ ಅಂದ ಚಂದ ವಯ್ಯಾರಕ್ಕೆ ಬೆರಗಾಗಿ ಅವಂಗ ಆಕಿ ಚಲೋ ಅನ್ಸಕತ್ತಾಳ. ಅದಕ್ಕೆ ಆಕಿನ ಹಿಂದಿಂದ ಬಾಲಂಗ ಸಿಗತ್ತೆ ಅಡ್ಡಾಡಕತ್ತಾನ್ರಿ ಅವ. ಅವಾಗ ಏನು ಮಾಡಿದ್ಲ ಅಂತಂದು ನೋಡ್ಬೇಕು ಅನ್ನೋರಾಗ ಕರೆಂಟ್ ಹೋಗ್ಬಿಡ್ತು ನೋಡ್ರಿ. ಅವನು ಏನು ಮಾಡೋದು? ಹಾಂ, ಏನು ಮಾಡ್ಯಾಳಿ? ಹ್ಞೂ ರೀ, ನ್ಯೂಸ್ನ್ಯಾಗ ಅದ ತೋರ್ಸಕತ್ತಿದ್ರು. ಅವ ಇನ್ನೊಬ್ಬಕಿನ ಬೆನ ಹತ್ತಿದ್ನಂತ, ಹೆಂಡ್ರು ಮಕ್ಕಳು ಇದ್ರಂತ ಅಂದ್ರು. ಇನ್ನೊಬ್ಬಕಿನ ನೋಡ್ಕೊಂಡಾನ, ಹೆಂಡ್ತಿ ಸಾಯ್ಸಾಳನ ಏನೋ ಮಾಡ್ಯಾರ ಅಂದ್ರು. ಅಷ್ಟು ಅನ್ನೋದಕ್ಕೆ ಕರೆಂಟ ಹೋಗ್ಬಿಡ್ತಾಕಿ. ಏನು ಮಾಡಿದ್ಲ ಅನ್ನೋದಾಗ ಗೊತ್ತಾಗಲಿಲ್ಲ ನನಗೆ. ಅಯ್ಯೋ ದೇವ್ರೆ, ಇವಳು ಇನ್ನೊಬ್ರದ್ದು ನೋಡಿ ಈಕಿಗೆ ಇಟ್ಟು ತ್ರಾಸ ಆಗತೈತಿ. ನಾನು ಇನ್ನೊಬ್ಬಕಿನ ಕಡೆ ಹೊಂಟೀನಿ ಅನ್ನೋದು ಈಕಿಗೆ ಏನು ಬರೋಕೆ ಗೊತ್ತಾತಂದ್ರೆ ನಂದು ಪರಿಸ್ಥಿತಿ ಏನಪ್ಪ? ಏನು ಮಾಡೋದು? ಹಾಂ, ನೀವು ಯಾಕ್ರಿ ಈ ನಮ್ಮನೆ ಮುಖ ಮಾಡ್ಕೊಂಡ್ರಿ? ನಾ ಅದನ್ನು ಸೀರಿಯಲ್ ನೋಡಕತ್ತಿದ್ದೆ, ಸಿಟ್ಟು ಬಂದ್ಬಿಟ್ಟಿತ್ತು, ಅದಕ್ಕೆ ಮುಸುಡಿ ಹಂಗೆ ಮಾಡ್ಕೊಂಡಿದ್ದೆ. ನೀವು ಯಾಕೆ ಹಿಂಗೆ ಮುಖ ಮಾಡ್ಕೊಂಡು ಕುಂತ್ರಿ? ಹಂಗೇನಿಲ್ಲ ಬಿಡ, ಆಫೀಸಿಂದ ಟೆನ್ಷನ್ನಾಗಿಂದ ಬಂದಿರ್ತೀನಿ. ಇದನ್ನ ಯಾರು ಕೇಳ್ಕೊಂಡು ಕುಂದಿರ್ತಾರ? ನ್ಯೂಸ್ ಹಾಳಾದ ಅದನ್ನ ಯಾಕೆ ನೋಡಕ್ಕೆ ಹೋಗ್ತಿದ್ದಿ? ಬೇರೆ ಏನಿಲ್ಲ ನನಗೆ ನೋಡಕ್ಕೆ. ಅಯ್ಯೋ ಅದೆಲ್ಲ ಬಿಡ್ರಿ. ನಾ ಏನೋ ಇನ್ನೊಬ್ಬ ಯಾವನೋ ಒಬ್ಬ ಇಟ್ಕೊಂಡ ನಾ ಹೆಂಡ್ತಿನ ಅಂದೆ. ನ್ಯೂಸ್ ನೋಡಿ ಹೇಳಾಕತ್ತೀನಿ. ಏಕ ನಿಮಗೂ ಹೆಂಡ್ತಿ ಬೇಜಾರಾಗ್ಯಾಳ ಏನ? ಇನ್ನೂ ಬೇಕಾಗ್ಯಾಳನ್ರಿ? ಚೇಚೆ
ಇಲ್ಲಪ್ಪ, ನಾನು ಯಾವಾಗ ನಿನ್ ಬಿಟ್ಟು ಬೇರೆದಕ್ಕಿನ್ ನೋಡಿರ್ತೀನಿ. ಇಲ್ಲಪ್ಪ, ಹಂಗೇನಿಲ್ಲ. ಹೇ ಹಂಗೇನಿಲ್ಲಪ್ಪ, ಹೋಗು ಮುಖ ತೊಳ್ಕೊಂಡು ನಾನು ಮುಖ ತೊಳ್ಕೊಂಡ್ ಬರ್ತೀನಿ. ಒಂದ್ ಸ್ವಲ್ಪ ತಿನ್ನಕ್ಕೆ ಏನಾರು ತೊಗೊಂಬರೋಗಪ್ಪ. ಹುಡುಗರಲ್ಲಿ ಸ್ಕೂಲಿಂದ ಬಂದು ಆಟಾಡಕ್ ಹೋಗ್ಯಾರನಾ? ಹಾಂ ರೀ, ಸ್ಕೂಲಿಂದ ಬಂದು ಒಂದು ಸ್ವಲ್ಪ ಹಾಲು ಕೊಟ್ಟಿದ್ದೆ, ಹಾಲು ಕುಡ್ದು ಆಟಾಡಕ್ಕೆ ಹೋಗ್ಯಾರ ನೋಡ್ರಿ. ಹಾಂ ಸರಿ ಆಯ್ತು, ಹೋಗ್ರಿ. ನಾನು ಮುಖ ತೊಳ್ಕೊಂಡು ದೀಪ ಹಚ್ತೀನಿ. ದೀಪ ಹಚ್ಬಿಟ್ಟು ನಿಮಗೆ ತಿನ್ನೋದಕ್ಕೆ ಏನಾರ ನಾಷ್ಟ ತೊಗೊಂಡು ಬರ್ತೀನಿ. ಹ್ಞೂ ಅಷ್ಟು ಮಾಡು. ನಾನು ಹೋಗಿ ಮುಖ ಗೀಕ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತೀನಪ್ಪ. ಸುಸ್ತಾಗ್ಬಿಟ್ಟೈತೆ ನೋಡ್ಲಿ, ಯಾಕ? ಹ್ಞೂ ರೀ, ಹಗಲು ರಾತ್ರಿ ದುಡಿತಿರಲ್ಲ ನಮ್ಮ ಸಂಬಂಧ, ಅದಕ್ಕೆ ಭಾಳ ಸುಸ್ತಾಗ್ಬಿಟ್ಟಿರ್ತೈತೆ ನಿಮಗೆ. ಹಾ ಆಯ್ತಾ, ಹೋಗು ಜಲ್ದಿ ಹೋಗು. ಏನು ಮಾಡೋದು, ಮಹೇಶ ಮಾತ ಕೇಳವಲ್ನಾಗ್ಯಾನ. ಯಾಕಂದ್ರೆ ಅವ ನೋಡಿದ್ರೆ ಈಗ ಹೆಂಡತಿ ಬಂದುಬಿಟ್ಟಾಳ. ಇನ್ನು ಮತ್ತೇನಾರ ಅವ ಮಾಡಕ್ಕೆ ಹೋಗೋರಾಗ ಹೆಂಡತಿ ಓಡೋತಾಳನೋ ಅನ್ನೋದು ಅವ್ನಿಗೆ ಚಿಂತಿರ್ಬೇಕು. ಮತ್ತು ಈಗ ಹೆಂಗೆ ಮಾಡೋದಪ್ಪ? ಮಗಳು ನೋಡಿದ್ರೆ ಹಿಂಗೆ ಅಂತಾಳ. ಇನ್ನು ಸತ್ಯ ಹೇಳ್ಬೇಕು ಅನ್ನೋದಷ್ಟು ಧೈರ್ಯ ನನಗಿಲ್ಲ. ಏನು ಗೊತ್ತಾಗೋಲ್ತಪ್ಪ, ಸಾಕಾಗೈತೆ ನನಗೆ. ಏನು ಮಾಡಲಿ? ಮತ್ತು ಅದ್ರಾಗ ಯಾಕೆ ಹೊಳ್ಳಮಳ್ಳ ನನ್ನ ಸೊಸೆ ಯಾವಾಗ ನೋಡಿದ್ರು ಫೋನ್ನಾಗ ಮಾತಾಡ್ತಿರ್ತಾಳ. ಯಾರ ಜೊತೆ ಮಾತಾಡ್ತಾಳ ಅನ್ನೋದ ಗೊತ್ತಾಗೋಲ್ದಾಗೈತಿ. ಹೆಂಗೆ ತಿಳ್ಕೊಬೇಕು ಅದನ್ನು? ಹೆಂಗೆ ವಿಚಾರಿಸೋದು? ನೋಡೋನಿರು, ಏನು ಅನ್ನೋದು ಗೊತ್ತಾಕ್ಕೈತಿ. ಇನ್ನೊಂದು 2 ದಿನದಾಗ ಏನು ಅನ್ನೋದು ಗೊತ್ತಾಕ್ಕೈತಿ. ಇರು ನೋಡೋಣ. ಇಷ್ಟು ದಿನ ಆಯ್ತು, ಇಷ್ಟು ವರ್ಷ ಆಯ್ತು ನನ್ನ ಮಗಳಿಗೆ ಸುದ್ದಿ ಒಟ್ಟು ಬಿಟ್ಟು ಕೊಡಕ್ಕೆ ಬಿಟ್ಟಿದ್ದಿಲ್ಲ ನಾನು. 2 ವರ್ಷದ ಸಮೀಪ ಆಯ್ತು. ಆದ್ರೆ ಈಗ ನನ್ನ ಸೊಸಿ ಬಂಧುಗಳೇ ಒಂದು ವಾರದಾಗ ನನ್ನ ಮಗಳಿಗೆ ವಿಷನ ಮುಟ್ಟಿಬಿಟ್ಟೈತಲ್ಲ. ಇಲ್ಲೇನಾರ ನನಗೆ ಸೊಸಿ ಕೈವಾಡ ಏನಾರ ಐತನ? ಏನು ಒಂದು ತಿಳಿಯವಲ್ದಾಗೈತಿ. ಗಿಡ್ಡಿ, ಹೇ ಗಿಡ್ಡಿ, ನೀ ಏನ್ಲೇ ಇಲ್ಲಿ ಬಂದು ಕುಂತಿ? ನಾ ಮನಿ ತುಂಬ ಹುಡ್ಕಾಡಕತ್ತೀನಿ. ಯಾಕ್ಲೇ ಹಿಂಗೆ ಕೂತಿ? ಏನಾಯ್ತು ನಿನಗ? ಏನಿಲ್ರಿ, ಬಂದು ಕೂತೀನಿ ನೋಡ್ರಿ. ಬೇಜಾರಾಗಕತ್ತೈತ್ರಿ ಒಳಗೆ. ಗಾಳಿಗೆ ತಣ್ಣಗೆ ಬಂದು ಕೂತೀನಿ ನೋಡಿಲೆ. ಅಲ್ಲಲೇ, ಅಲ್ಲೆಲ್ಲ ಒಳಗೆಲ್ಲ ಬಿಟ್ಟು ಇಲ್ಲೇ ಬಂದು ಕೂತಿ? ಇಷ್ಟು ತಂಪು ಹವದಾಗ ನಡಿ, ಒಳಗೆ ಹೋಗು ನಡಿ. ಯಾಕೆ ಮುಖ ಯಾಕೆ ಹಂಗೆ ಮಾಡಿಲಿ? ಅಲ್ರಿ, ನಿಮಗೇನು ಗೊತ್ತಿರ್ಲಾರ್ದನ್ರಿ? ಹಾಂ, ನೀವು ನೋಡಿದ್ರಿಲ್ಲ ಅಲ್ಲಿ ಎಲ್ಲ ಹೆಂಗೆ ಮಾಡಾಕತ್ತಾಳ ಅಂತಂದು. ಏನು ಮಾಡೋದ್ರಿ ಗಂಗಾಗ? ನೋಡಪ್ಪ, ನಾನಂತೂ ವಿಚಾರ ಮಾಡಿಬಿಟ್ಟೀನಿ. ಈಗ ಆಕಿಗೆ ವಿಷಯ ಮುಟ್ಟಿಸ್ಬೇಕಂತೇಳಿ ನಾಳೆಗೆ ಹೋಗ್ತೀನಿ. ಫೋನ್ಯಾಗ ಹೆಂಗಿದ್ರು ಫೋಟೋ ಅದಾವು, ವಿಡಿಯೋ ಅದಾವು. ಹೋಗಿ ಫೋಟೋ ವಿಡಿಯೋ ತೋರಿಸ್ತೀನಿ. ಮುಂದೆ ಆಕಿನ ಏನು ವಿಚಾರ ಐತಿ ಆಕಿ ಮಾಡ್ಕೊಳ್ಳಪ್ಪ. ನನಗರ ಆಗಂಗಿಲ್ಲ. ಯಾಕಂದ್ರೆ ಇಷ್ಟು ದಿನ ಮುಚ್ಚಿಟ್ಟು ಸಾಕಾಗೈತೆ ನನಗೆ. ನಿನ್ನ ಮಗನಿಗೆ ಹೇಳಿದ್ರ ಅವ ತಲೆ ಕೆಡ್ಸ್ಕೊಳಕತ್ತಿಲ್ಲ. ಅವ ಹೆಂಗೆ ಮಾಡಿದ್ನ ಅನ್ನೋದು ನಿನಗೆ ಗೊತ್ತೈತಿ. ಅದಕ್ಕೆ ಬೇಡಪ್ಪ, ಹೋಗುನು, ಹೇಳೋನು. ಆಕಿ ಏನು ವಿಚಾರ ಮಾಡ್ತಾಳ ಮಾಡೋಳಕ್ಕೆ. ನನ್ನ ಕೈಲಂತೂ ಆಗಂಗಿಲ್ಲ. ಇದ್ರಾಗ ನೀನ ವಿಚಾರ ಮಾಡಿದು ಕೊರಗುದು ನೋಡ್ ನನಗೆ ಸಾಕಾಗೈತಿ. ನೀ ಇಷ್ಟು ಕೊರಕೊಂತ ಕೂತಿ ಅಂದ್ರೆ ನಿಂದ ಆರೋಗ್ಯದ ಪರಿಸ್ಥಿತಿ ಏನಾಕೈತಿ? ಬೇಡ ಏನಾಗೋದು ಆಗುವಲ್ದಕ್ಕ. ಮುಂದಿನ ನೋಡಿದ್ರಾತ. ನಾಳೆಗೆ ಹೋಗಿ ಹೇಳ್ಬಿಡೋಣ, ಈಗ ವಿಷಯ ಮುಟ್ಟಿಸ್ಬಿಡೋಣ. ಹಿಂಗೈತವಾ, ನಮ್ಗೆ ಗೊತ್ತಿತ್ತಂತೆ ಹೇಳೋಣ. ಏನು ಸುಳ್ಳಿಲ್ಲ, ಏನಿಲ್ಲ. ನಾವ ಹೇಳಿದ್ದಿಲ್ಲ ಅಂತನೂ ಹೇಳೋಣ. ಏನ ಎಲ್ಲ ಹೇಳಿ ಮುಗಿಸ್ಬಿಡೋಣಂತ. ನಡಿ, ಈಗ ಮಕ್ಕೋ ನಡಿ ಮೊದ್ಲು. ರೀ ಬ್ಯಾಡ್ರಿ ಹೇಳುದು. ಹೇಳಿದ್ಮೇಲೆ ಮತ್ತೆ ಆಕಿ ನೋಡ್ರಿ ಏನು ಮಾಡ್ತಾ ಅನ್ನೋದು ಗೊತ್ತೈತಿಲ್ಲ ನಿಮಗೆ? ಮೊದ್ಲ ಹೇಳಾಕತ್ತಾಳ ಆಕಿ ನಾನು ಜೀವನ ಮಾಡೋದಿಲ್ಲ ಅವನ ಜೊತೆ ಅಂತಂದು. ಮತ್ತೀಗ ಹೆಂಗೆ ಮುಂದಿನ ದಾರಿ? ಹೇ ಇಲ್ಲೋ ಮರಯ, ಹೇಳ್ಬಿಡ್ತೀನಿ ಆ ಕಡೆ. ಸಾಕಾಗೈತಿ. ನೀ ಬ್ಯಾಡ ಅನ್ನೋದಕ್ಕ, ಆಕಿ ಕೇಳೋದಿಲ್ಲ ಅನ್ನೋದಕ್ಕ ಸುಮ್ಮನೆ ಬೇಡ. ಇವ್ರ ಕಡೆಯಿಂದ ವಿಷಯ ಗೊತ್ತಾಗೈತಿ. ಈಗ ಈಗ ನಾವು ಈಗ ಹೇಳ್ಬಿಟ್ರೆ ಚಲೋ. ಇಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಸಣ್ಣ ಪುಟ್ಟ ವಿಷಯನೂ ದೊಡ್ಡವು ಆಗ್ಬಿಡ್ತಾವು. ಈಗ ಹೆಂಗಾರ ಮಾಡಿ ಕೂಡ್ಸಕ್ ಪ್ರಯತ್ನ ಪಡೋನು. ಅವನ ಜೊತೆನೂ ಮಾತಾಡೋನು. ಏನಿಲ್ಲ, ನಾಳೆ ಅವ ಮನ್ಯಾಗಿದ್ದಾಗ ಹೋಗುನಂತ. ರಿಕ್ಕಿ, ರಿಕ್ಕಿ, ಈ ರಿಕ್ಕಿ ಎಲ್ಲ ಹೋದ? ಕಾಣವಲ್ಲಾಗೇನು ನೋಡವ. ಎಲ್ಲೆಲ್ಲರ ಹೊಕ್ಕನ, ಏನು ಮಾಡ್ತಿರ್ತಾನೋ ಏನೋ ಅವನಿಗೆ ಗೊತ್ತ. ಅಕ್ಕ, ಏನಕ್ಕ? ಮಾರಾಯ, ಎಲ್ಲಿ ಹೋಗ್ತೀಯೋ ಮಾರಾಯ ನೀನು? ಅಕ್ಕ, ಇಲ್ಲೇ ಹೊರಗೆ ಹೋಗಿದ್ದು ನಾಳಕ್ಕ. ಹೇಳಕ್ಕ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತಕ್ಕ, ಹೋಗಿದ್ದೆ. ಹೇಳು, ಈಗೇನಾಯ್ತು? ಇಂಪಾರ್ಟೆಂಟ್ ಕೆಲಸದ ಮಕ್ಕಳವನ, ನಿನ್ಗೇನು ಹೇಳಿದ್ದೆ ನಾನು? ಅಕ್ಕ, ನೀ ಏನು ಹೇಳಿದ್ದೇನಕ್ಕ? ನಂಗೆ ಗೊತ್ತಿಲ್ಲ ನೋಡು. ಏನು ಕೆಲಸ ಹೇಳಿದ್ನ್ಯಾ ನಿನಗೆ ನಾನು? ಹಾಂ, ತರಕಾರಿಗೆ ಹೋಗಿ ತರಕಾರಿ ತಗೊಂಬ ಅಂತ ಹೇಳಿದ್ದಿಲ್ಲ ನಾನು. ಮನ್ಯಾಗ ಕಾಯಿಪಲ್ಯ ಮಾಡೋಕೆ ಏನೇನೇ ಇಲ್ಲ. ಏನಾರ ಒಂದಿಟ್ಟು ಹೋಗಿ ಕಾಯಿಪಲ್ಯ ಅಂಗಡಿಗೆ ಹೋಗಿ ಫೋನ್ ಹಚ್ಚು ನನಗೆ, ನಾನು ನಿನಗೆ ಹೇಳ್ತೇನೆ ಅಂದಿದ್ನಿಲ್ಲ. ಹಾಯ್ ಅಕ್ಕ,
ನೀ ತರಕಾರಿ ತಗೊಂಬ ಅಂದಿದ್ದೇನು? ನಾನು ರೇಷನ್ ಅಂಗಡಿಗೆ ಹೋಗಿದ್ದೆ. ನಿನಗೆ ರೇಷನ್ ಅಂಗಡಿಗಾರ ಹೋಗಿ ಫೋನ್ ಹಚ್ಚಕ್ಕೆ ಬರುತ್ತಿಲ್ಲ ನಿನಗೆ? ಅಕ್ಕ, ನಾನು ಫೋನ್ ಮನೆಗೆ ಬಿಟ್ಟು ಹೋಗಿದ್ದೆ. ಮತ್ತು ರೇಷನ್ ಅಂಗಡಿಗೆ ಅದಕ್ಕೆ ಬಗ್ಗಕ್ಕೆ ಹೋಗಿದ್ದೇನ ಮಗನ? ಅಕ್ಕ, ನೀ ಹಿಂಗೆ ಬೈಬಾರ್ದು ನೋಡ ಮತ್ತ. ಅಲ್ಲಲೇ, ನಾ ಹೇಳಿದ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಕ್ಕೆ ಹೋಗಿ ಮತ್ತು ಫೋನನ್ನು ಮನ್ಯಾಗ ಬಿಟ್ಟು ಹೋಗಿ ಇನ್ನು ಏನು ಮಾಡ್ಬೇಕಪ್ಪ ನಾನು ನಿನಗೆ? ಅಕ್ಕ, ಈಗ ಹೇಳಕ್ಕ ಏನು ಮಾಡ್ಬೇಕತ್ತಂದು? ಏನಿಲ್ಲ, ಕಾಯಿಪಲ್ಲೆ ಅಂಗಡಿಗೆ ಹೋಗು, ಕಾಯಿಪಲ್ಲೆ ತರಾಕ. ಮೊಬೈಲ್ ತೊಗೊಂಡು ಹೋಗು, ಫೋನ್ ಹಚ್ತೀನಿ ನಾನು ನಿನಗಲ್ಲಿ. ಕಾಯಿಪಲ್ಲೆ ತೊಗೊಂಬರ್ಬೇಕು, ಕಾಯಿಪಲ್ಲಿಗೆ ಹೋಗು, ಮಾರ್ಕೆಟಿಗೆ ಹೋಗು. ಹ್ಞೂನಕ್ಕ, ಹೋಗ್ತೀನಿ. ಆಯ್ತು, ನಾ ಹೋಗ್ಲಾ? ಯಾಕ ಕಾಯಿಪಲ್ಲೆ ತೊಗೊಂಬರ್ತೀನ. ಹೇ ಮಂಗ್ಯಾನ ಮಗನ, ಹೋಗ ಒಳಗೆ ಹೋಗಿ ಮೊಬೈಲ್ ತಗೋ, ಮೊದ್ಲು ಚೀಲ ತಗೋ. ಅಯ್ಯೋ ಯಕ್ಕ, ಮರೆತು ಬಿಟ್ನಿ ಅಕ್ಕ ನಾನು. ಇರು ಒಳಗೆ ಹೋಗ್ತೀನಿ, ಒಳಗೆ. ಯಪ್ಪ ತಂದೆ, ನಿನ್ನ ಜೊತೆ ಜೀವನ ಮಾಡೋದೈತಲ್ಲ ಯಪ್ಪ, ಸಾಕಾಗಿತ್ತಪ್ಪ ನನಗೆ. ಹೋಗಿ ಏನಾರ ಮಾಡ್ಕೊಂಡು ಹೋಗು. ಅಕ್ಕ, ಹಂಗೆಲ್ಲ ಮಾತಾಡ್ಬೇಡಕ್ಕ ನೀನು. ಹಂಗೆಲ್ಲ ಮಾತಾಡ್ಬೇಡವ ನೀ, ನನಗೆ ಬೇಸರಕ್ಕಿತ್ತು ನನಗೆ. ಆಯ್ತಪ್ಪ ತಂದೆ ಪರಮಾತ್ಮ, ಆಯ್ತು ಹೋಗು. ಭಾಳ ಶಾಣೆದಿ, ಹೋಗು. ನನ್ನ ಕಣ್ಣು ಮುಂದೆ ನಿಂದ್ರಬೇಡ, ಹೋಗ. ಯಕ್ಕ, ಬೈಬೇಡ ಯಕ್ಕ. ಹೊಕ್ಕಿನಿ ಈಗ ಹೊಕ್ಕಿನಿ. ಐ ಪರಕ, ಯಾಕ ಹೊರಗೆ ಬಂದು ಕೂತಿಯಲ್ಲ? ಹ್ಞೂನ್ವಾ, ನಾನ ಬೇಸರ ಆಕತ್ತಿತ್ತ ಮನೆ ಕಡೆ, ಅದಕ್ಕೆ ಬಂದೆ. ಏನು ಮಾಡಾಕತ್ತಿ? ಹೌದಾ ಯಕ್ಕ, ನಿನಗೊಂದು ವಿಷಯ ಗೊತ್ತೈತನ? ಏನು ಗೊತ್ತನ? ಅಯ್ಯೋ, ಇವತ್ತ ಇವರು ಯಾರ ನೀಲಕ್ಕ ಮತ್ತು ನಮ್ಮ ಸರಿತಕ್ಕ, ಮಂಜಕ್ಕ, ಗೌಡ್ರು ಸೇರಿ ಹೋಗಿದ್ರಲ್ಲ. ಎಲ್ಲಿ ಹೋಗಿದ್ರಂತ ಗೊತ್ತಾತ ನಿನಗ? ಅಯ್ಯೋ, ಅಲ್ಲೇ ಮಗಳನ್ನ ಕರೆಸಿ ಮಾತಾಡಕತ್ತಿದ್ರು. ಮಗಳು ಅಳುದು, ಚೀರಾಡೋದು, ಒದರಾಡೋದು ಮಾಡಾಕತ್ತಿದ್ಲು. ಅಯ್ಯ, ಅದನ್ನೇನು ಕೇಳ್ತಿ, ಗೊತ್ತಿಲ್ಲ ನಿನಗೆ? ಆಕೆ ಎಲ್ಲ ಮಗಳು ಮನೆಗೆ ಬರ್ತಾಳ, ಅವ್ರನ್ನ ಎಲ್ಲಿ ಬರಕ್ಕೆ ಬಿಡ್ತಾನ? ಅದಕ್ಕೆ ಅಲ್ಲೇ ಪಾರ್ಕಿಗೆ ಕರೆದು ಮಾತಾಡಕತ್ತಿದ್ರು. ಚೀರಾಡಕತ್ತಿದ್ದು, ಅಳಾಕತ್ತಿದ್ಲು. ಎದಕ್ಕೆ ಏನು ಅಂತ ಸುದ್ದಿ ಗೊತ್ತಾಗಲಿಲ್ಲ. ಆದ್ರೆ ಒಟ್ಟು ಚೀರುದು, ಅಳುದು, ಒದರಾಡ್ದು ಮಾಡಾಕತ್ತಿದ್ರು. ಏನವ ಒಂದು ಸ್ವಲ್ಪ ಬಿಟ್ಟ ಕೊಡೋದಿಲ್ಲ ನೋಡೋರು. ಹೆಂಗೆ ಮುಚ್ಚಿ ಇಡ್ತಾರ ತಮ್ಮ ಮನ್ಯಾಗಿಂದಂದ್ರೆ. ಹೌದಾ, ಚೀರುದು ಅಳುದು ಮಾಡಕತ್ತಿದ್ರು ಅಂದ್ರೆ ಎದಕ್ಕೆ ಚೀರಾಡಕತ್ತಿದ್ರು? ಮಗಳು ಎದಕ್ಕೆ ಆಕತ್ತಿದ್ಲು? ಏನು ಸಸಿನ್ ಕರ್ಕೊಂಡ್ ಬಂದಿದ್ದಕ್ಕೆ ಏನಾರ ಮಗಳಿಗೆ ಸಿಟ್ಟು ಬಂದೈತೆ ಹೆಂಗ? ಅದಕ್ಕೇನು ಇರಕ್ಕಿಲ್ಲ ಬೇ. ಆಕೆ ನನ್ನ ಗಂಡ ಅನ್ನಕತ್ತಿದ್ಲು. ಏನೋ ನಡೆದೈತಿ ಒಳಗೆ ಮಗಳದು ವಿಚಾರ, ನೀಲಕ್ಕನ ಮಗಳದು. ನೋಡ್ಬೇಕು, ಗೊತ್ತಾಕೈತೆ ತಡ್ಕೊ. ಇನ್ನೊಂದು 2 ದಿನದಾಗ 2 ದಿನ ಮುಚ್ಚಿಡ್ತಾರ. ಓಹೋ, ಪಾರಂದು ಅಕ್ಕ, ಭಾಗ್ಯಂದು ಅಕ್ಕ, ಎಲ್ಲರೂ ಕುತ್ಕೊಂಡು ಬಿಟ್ಟಿದ್ದೀರಾ? ನಿಮ್ದುಗೆ ಕಾಮ ಎಲ್ಲ ಮುಗಿದು ಹೋಯ್ತಾ? ಓ ಮುನ್ನಿಯನ? ಹ್ಞೂನಪ್ಪ, ನಮ್ದೆಲ್ಲ ಕೆಲಸ ಮುಗ್ದೈತೆ ನೋಡು. ನಿಂದು ಮುನ್ನಿ ಕೆಲಸ ಆತಾ? ಹಾ ಭಾಗ್ಯಂದು ಅಕ್ಕ, ಕಾಮ್ಗೆ ಎಲ್ಲ ಮುಗೀತು. ಈಗ ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ನಾವೀಗ ಬಂದ್ಬಿಟ್ಟಿದ್ದೀವಿ ನೋಡಿ. ಬಾಲೆ ಮುನಿ ಕುಂದ್ರು. ಅಲ್ಲಲ್ಲೇ ಮುನ್ನಿ, ಇಲ್ಲಿ ಕೆಳಗೆ ಕುಂದ್ರು ಬಾಲೆ, ಅಲ್ಲಿ ಯಾಕೆ ಕುಂತಿ? ಎಷ್ಟು ಚಂದ ಕೂತಿ ನೋಡು. ಅಯ್ಯೋ ಭಾಗ್ಯಂದು ಅಕ್ಕ, ಕಾಲೆಲ್ಲ ನೋವ್ತಾ ಇದೆ ಭಾಗ್ಯಂದು ಅಕ್ಕ. ಕೆಳಗಡೆ ಕುತ್ಕೊಂಡ್ಬಿಟ್ಟು ಮೇಲೆ ಏಳ್ಬೇಕಂದ್ರೆ ನನಗೆ ಕಷ್ಟ ಆಗುತ್ತೆ ಭಾಗ್ಯಂದು ಅಕ್ಕ. ಓ ಹಂಗ, ಆಯ್ತಾ, ಅಲ್ಲೇ ಕುಂದ್ರು. ಭಾಗ್ಯಂದು ಅಕ್ಕ, ಪಾರಂದು ಅಕ್ಕ, ನಿನ್ನೆ ಅವರು ಎಲ್ಲರೂ ಹೋಗಿದ್ರಲ್ಲ ಪಾರ್ಕಲ್ಲಿ, ಮತ್ತೆ ಏನಾಯ್ತು ಗೊತ್ತಾ ನಿಮಗೆ? ನಿಮ್ದುಕ್ಕೆ ಏನು ಗೊತ್ತೇ ಆಗಲಿಲ್ಲ ಭಾಗ್ಯಂದು ಅಕ್ಕ. ನಿಮ್ದುಕ್ಕೆ ಡ್ಯೂಯೆಟ್ ಮಾಡ್ತಾ ಇದ್ರಲ್ಲ, ಡ್ಯೂಯೆಟ್ಟು. ಹಾಗಾಗಿ ನೀವು ನೋಡಿರಕ್ಕಿಲ್ಲ ಅವರು ಏನು ಮಾಡ್ತಾಯಿದ್ರು ಅಂತ. ಬರೀ ನಿಮ್ದುಕ್ಕೆ ನೋಡೋಕ್ಕೆ ಟೈಮ್ ಸಾಲಲ್ಲ, ಇನ್ನು ಅವ್ರದಕ್ಕೆ ಏನು ನೋಡ್ತೀರಾ ಬಿಡು ಮುನ್ನಿ. ಏ ಹಂಗೆಂಗ ಭಾಗ್ಯಂದು ಅಕ್ಕ, ನೀವು ಹಿಂಗ್ಯಾಕೆ ಮಾತಾಡ್ತೀರಿ ನೀವು? ಆಯ್ತು ಭಾಗ್ಯಂದು ಅಕ್ಕ, ಏನಾಯ್ತು ಭಾಗ್ಯಂದು ಅಕ್ಕ? ಈಗ ನೀವು ಹೇಳಿ ಭಾಗ್ಯಂದು ಅಕ್ಕ. ಹ್ಞೂಲೇ, ಅಲ್ಲಿ ಮಗಳು ಬಂದು ಏನೋ ಚೀರಾಡಿ ಒದರಾಡಕತ್ತಿದ್ಲು, ಗಂಡ ಅನ್ನಕತ್ತಿದ್ಲು. ಏನೈತೆ ಗೊತ್ತಿಲ್ಲ, ನೋಡ್ಬೇಕು ಏನು ಅನ್ನೋದು. ಇನ್ನೂ ಸ್ವಲ್ಪ ದಿನಕ್ಕೆ ಹೊರಗೆ ಬರ್ತೈತಿ, ನೋಡೋಣ. ನಿಮ್ಮದು ಮರದಕ್ಕೆ ಗರ್ಮೆ ಬಿಟ್ಟು ಬಂದಿದ್ದೀರಾ ನೀವು?
ಯಾಕೆ? ಅರೇ ಭಾಗ್ಯಂದು ಅಕ್ಕ, ಅವ್ರದಕ್ಕೆ ತುಂಬ ತುಂಬ ಕಾಲು ನೋವ್ತಾ ಇದೆ ಅಂತೆ. ಅದಕ್ಕೆ ಅವರು ಇವತ್ತು ದುಕಾನಿಗೆ ಬಂದ್ ಮಾಡಿದ್ದಾರೆ, ಮನೇಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ನೀವು ಒಂಚೂರು ಕಾಲರ ಒತ್ತಬೇಕಿಲ್ಲಲೇ? ಅರೇ ಭಾಗ್ಯಂದು ಅಕ್ಕ, ಹೋಗ್ಲಿ ಬಿಡಿ, ನಿಮ್ಮ ಹತ್ರ ಅದೆಲ್ಲ ಮಾತು ಯಾಕೆ? ಹಂಗೆ ಯಾಕೆ ಮಾಡ್ತಿಲ್ಲ ಹೇಳು, ಏನಾಯ್ತು? ನನಗೆ ನಾಚಿಕೆ ಆಗುತ್ತೆ ಭಾಗ್ಯಂದು ಅಕ್ಕ.